ತಪ್ಪಿದಂತಹ ಗ್ಯಾಸ್ ಟ್ರಬಲ್ ಇಂದಿರಾ ಕ್ಯಾಂಟೀನ್ ರೀಓಪನ್ ಆಗಿದೆ. ಪ್ರತಿ ಇಂದಿರಾ ಕಿಚನ್ಗೆ 15 ಗ್ಯಾಸ್ ಸಿಲಿಂಡರ್ ಬಂದಿಳಿದಿದೆ. ಗ್ಯಾಸ್ ಪ್ರಾಬ್ಲಮ್ನಿಂದ ಮುಚ್ಚಿದಂತಹ ಇಂದಿರಾ ಕ್ಯಾಂಟೀನ್ ಇದೀಗ ಪುನರಾರಂಭವಾಗಿರುವಂಥದ್ದು. ನಿನ್ನೆ ತಡರಾತ್ರಿವರೆಗೂ ಕೂಡ ಇಂದಿರಾ ಕ್ಯಾಂಟೀನ್ ಕಿಚನ್ಗಳಿಗೆ ಸಿಲಿಂಡರ್ ಅನ್ನ ಪೂರೈಕೆ ಮಾಡಲಾಗಿದೆ. ಫೈನಲಿ 15 ಗ್ಯಾಸ್ ಅನ್ನ ಪೂರೈಕೆ ಮಾಡಲಾಗಿದೆಯಂತೆ. ಮಧ್ಯಾಹ್ನದ ಊಟ ಮತ್ತೆ ರಾತ್ರಿ ಊಟವನ್ನ ಕಡಿತ ಮಾಡಲಾಗಿತ್ತು. ಸರಿಸುಮಾರು 5,000-6,000 ಜನರು ಊಟ ಮಾಡ್ತಾ ಇದ್ರು ಮಧ್ಯಾಹ್ನ. ಸೊ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿತ್ತು. ಬೆಳಗ್ಗಿನ ಉಪಹಾರ ಅದು ಏನೋ ಬಿಸಿಬೇಳೆಬಾತು, ಉಪ್ಪಿಟ್ಟು ಈ ರೀತಿಯಾದಂಥದ್ದಷ್ಟೇ. ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಒಂದು 2,000-3,000 ಜನಕ್ಕೆ ನೀಡಲಾಗ್ತಾ ಇತ್ತು. ಮಲ್ಲೇಶ್ವರಂ ಸೇರಿ ಅಲ್ಲೆಲ್ಲ ಬ್ರಾಂಚಸ್ ಇದೆ, ಅಲ್ಲೆಲ್ಲ ಕಡೆ ಕೂಡ ಮಲ್ಲೇಶ್ವರನ ಮೇನ್ ಬ್ರಾಂಚಲ್ಲಿ ತಯಾರು ಮಾಡಿಬಿಟ್ಟು ಒಂದು 4-5 ಕಡೆ ಕಳಿಸ್ಕೊಡ್ಲಾಗಿತ್ತು. ಮಧ್ಯಾಹ್ನ ಮತ್ತು ರಾತ್ರಿ ಊಟ ಇರಲಿಲ್ಲ. ಬಟ್ ಈಗ ನಿನ್ನೆ ತಡರಾತ್ರಿವರೆಗೂ ಕೂಡ ಸರಿಸುಮಾರು 15 ಸಿಲಿಂಡರ್ ಗ್ಯಾಸ್ಗಳನ್ನು ಪೂರೈಕೆ ಮಾಡಿದ್ದಾರಂತೆ. ಸೊ ಏನು ಪ್ರಾಬ್ಲಮ್ ಆಗಲ್ಲ ಅನ್ನುವಂಥ ಮಾಹಿತಿ ಕೂಡ ಇದೆ. ಅಂದರೆ 3 ಹೊತ್ತು ಕೂಡ ಊಟಕ್ಕೆ ಏನು ಸಮಸ್ಯೆ ಇಲ್ಲ. ಗ್ಯಾಸ್ ಪ್ರಾಬ್ಲಮ್ ಸದ್ಯಕ್ಕೆ ಇದೀಗ ಸಾಲ್ವ್ ಆಗಿರುವಂಥದ್ದು. ಗ್ಯಾಸ್ ಟ್ರಬಲ್ ಸದ್ಯಕ್ಕೆ ಇದೀಗ ತಪ್ಪಿದೆ. ಸಿಲಿಂಡರ್ ಅಭಾವದಿಂದ ಸಾಕಷ್ಟು ಕಡೆಗಳಲ್ಲಿ ಈಗಾಗಲೇ ಒಂದು ರೀತಿಯಲ್ಲಿ ಹೊಡೆತ ಬಿತ್ತಿತ್ತು. ಅದ್ರ ಜೊತೆಗೆ ನಾವೆಲ್ಲ ನೋಡಿದ್ವಿ, ಕಳೆದ 1 ವಾರದಿಂದಲೂ ಒಂದಷ್ಟು ಹೋಟೆಲ್ಗಳು ಸಹ ಬಂದ್ ಆಗಿರುವಂಥದ್ದು. ಅದರಲ್ಲೂ 2 ದಿನದಿಂದ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಬೆಳಗ್ಗಿನ ಟಿಫನ್ ಮಾತ್ರ ಸಿಗ್ತಾ ಇತ್ತು. ಮಧ್ಯಾಹ್ನದ ಊಟ ಹಾಗೂ ರಾತ್ರಿ ಊಟ ಎರಡವನ್ನ ಈಗ ಸದ್ಯಕ್ಕೆ ನಿಲ್ಲಿಸಿದ್ರು, ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ರು. ಆದರೆ ನಿನ್ನೆ ರಾತ್ರಿ ಎಲ್ಲ ಇಂದಿರಾ ಕ್ಯಾಂಟೀನ್ ಕಿಚನ್ಗಳಿಗೂ ಸಹ ಏನು ಸಿಲಿಂಡರ್ಗಳು ಪೂರೈಕೆ ಆಗಿರೋದ್ರಿಂದಾಗಿ ಇವತ್ತು ಯಥಾವತ್ತಾಗಿ ಮೊದಲಿನಂತೆಯೇ ಊಟದ ವ್ಯವಸ್ಥೆ, ಜೊತೆಗೆ ರಾತ್ರಿ ಊಟದ ವ್ಯವಸ್ಥೆ, ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿರುವಂತದ್ದು. ಇದೀಗ ನಾನು ವಸಂತ ನಗರದಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ ಕಿಚನ್ ಅಲ್ಲಿ ನಾನಿದ್ದೀನಿ. ತಾವು ಗಮನಿಸ್ತಾ ಇರಬಹುದು, ಇಂದಿರಾ ಕ್ಯಾಂಟೀನ್ ಕಿಚನ್ ಅಲ್ಲೂ ಸಹ ಎಂದಿನಂತೆ ಇವತ್ತು ಸಹ ಮಧ್ಯಾಹ್ನದ ಊಟಕ್ಕೆ ಇಲ್ಲಿಂದ ಸುಮಾರು 14 ಕಡೆಗಳಲ್ಲಿ ಸುಮಾರು 20 ಕಡೆಗಳಲ್ಲಿ ಸುಮಾರು 14 ಕಡೆಗಳಲ್ಲಿ ಊಟವನ್ನ ಏನು ಕಳಿಸ್ತಾ ಇರುವಂತದ್ದು. ಹಾಗಾಗಿ ಬೆಳಿಗ್ಗೆಯಿಂದಲೇ ಮಧ್ಯಾಹ್ನದ ಊಟದ ಪ್ರಿಪರೇಷನ್ ಅನ್ನ ಮಾಡ್ಕೊಂಡಿದ್ರು. ಈಗ ತಾವು ಗಮನಿಸ್ತಾ ಇರಬಹುದು, ಇದು ಏನು 14 ಕಡೆಗಳಲ್ಲಿ ಈ ಇಂದಿರಾ ಕ್ಯಾಂಟೀನ್ ಕಿಚನ್ ನಿಂದ ಹೋಗ್ತಾ ಇರುವಂತಹ ಅಡುಗೆ. ಸೊ ಎಂದಿನಂತೆ ಮೊದಲು ಸಹ ಯಾವ ರೀತಿಯಾಗಿ ಮೆನ್ಯೂ ಇತ್ತು ಅದೇ ರೀತಿಯಾಗಿನೇ ತಯಾರಿ ಮಾಡಿರುವಂತಹದ್ದು. ಅನ್ನ ಸಾರು ಜೊತೆಗೆ ಅಂದ್ರೆ 2-3 ತರ ವೆರೈಟೀಸ್ ಇರೋದ್ರಲ್ಲಿ ಒಂದಷ್ಟನ್ನ ಕಡಿಮೆ ಮಾಡಿ ಸದ್ಯಕ್ಕೆ ಅನ್ನ ಸಾರು ಪೂರೈಕೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ನಿನ್ನೆ ಪ್ರತಿಯೊಂದು ಕ್ಯಾಂಟೀನ್ಗಳಿಗೂ ಸುಮಾರು 14 ಗ್ಯಾಸ್ಗಳನ್ನ ಈಗಾಗಲೇ ಪೂರೈಕೆ ಮಾಡಿರುವಂತಹದ್ದು. 14 ಗ್ಯಾಸ್ಗಳ ಮುಖಾಂತರವಾಗಿ 3 ದಿನಗಳವರೆಗೆ ಯಾವುದೇ ರೀತಿಯಾದಂತಹ ಹೊಡೆತ ಬೀಳೋದಿಲ್ಲ. 3 ದಿನದವರೆಗೆ ನಾವು ಬೆಳಗಿನ ಟಿಫನ್ ಜೊತೆಗೆ ಮಧ್ಯಾಹ್ನದ ಊಟ, ರಾತ್ರಿಯ ಊಟ ಈ ಮೂರನ್ನೂ ಸಹ ನಾವು ಸಹಕರಿಸಬಹುದು, ಮಾಡಬಹುದು ಅನ್ನುವಂಥದ್ದನ್ನ ಸಹ ಈಗಾಗಲೇ ಇಲ್ಲಿರುವಂತಹ ಮ್ಯಾನೇಜರ್ ಸಹ ಹೇಳಿರುವಂತದ್ದು. ನನ್ನೊಟ್ಟಿಗೆ ಇಲ್ಲಿರುವಂತಹ ಮ್ಯಾನೇಜರ್ ಇದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ತಮ್ಮ ಹೆಸರು? ಪ್ರಭಾಕರ್ ಅಂತ. ಸರ್ ಈಗ ಸದ್ಯಕ್ಕೆ ಕಳೆದ ಒಂದು 4 ದಿನದಿಂದ ಗ್ಯಾಸ್ ಪೂರೈಕೆಯಲ್ಲಿ ಪ್ರಾಬ್ಲಮ್ ಆಗಿತ್ತು. ನಿಮ್ಗೆ ಯಾವಾಗ ಗ್ಯಾಸ್ ಅನ್ನ ಕೊಟ್ಟರು, ಎಷ್ಟು ಗ್ಯಾಸ್ ಕೊಟ್ಟಿದ್ದಾರೆ? 14 ಸಿಲಿಂಡರ್ ಬಂತು ಮೇಡಮ್. ರಾತ್ರಿ 2:30 ಬಂದಿದೆ. ನಾವು ಬ್ರೇಕ್ಫಾಸ್ಟು ಮತ್ತು ಲಂಚ್ ಎಲ್ಲ ಕಟ್ಟು ಕಲಿಸಿದ್ದೀವಿ. ಇನ್ಮೇಲಿಂದ 3 ದಿನ ನಮಗೆ ಯಾವ ತೊಂದರೆ ಇರಲ್ಲ, ಮತ್ತೆ ರೀಫಿಲಿಂಗ್ ಬರತ್ತಂತ ಹೇಳಿದ್ದಾರೆ ಮೇಡಮ್. ನಿನ್ನೆ ಕೂಡ ಕಮಿಷನರ್ ಸಾಹೇಬ್ರು ಬಂದಿದ್ರು, ಅವರೆಲ್ಲ ಫಿಸಿಕಲಿ ಚೆಕ್ ಮಾಡಿದ್ರು ಗ್ರೌಂಡಲ್ಲಿ ಹೆಂಗಿದೆ ಅಂತ. ಸಿಲಿಂಡ್ರ್ ಎಲ್ಲ ಹೋಗಿ ನೋಡಿದ್ರು, ಅವ್ರು ಫೋನ್ ಮಾಡಿ ಏನೋ ಮಾತಾಡಿದ್ರು ಸಾಹೇಬ್ರ ಹತ್ರ. ಅದು ಪ್ರಕಾರ ನಮ್ಮ ಸಿಲಿಂಡರ್ ಸಿಕ್ಕಿದೆ ಮೇಡಮ್. ಸರ್ ಈಗ ಎಷ್ಟು ದಿನದವರೆಗೂ ಆಗ್ಬೋದು ಸರ್ ಈ 14 ಗ್ಯಾಸ್? 3 ದಿನ 4 ದಿನ ಬರ್ಬೋದು ಮೇಡಮ್. 2 ಡೇಸ್ ಇಲ್ಲ, ರೀಫಿಲಿಂಗ್ ಬರುತ್ತೆ ಅಂತಿದ್ದಾರೆ. ಅದು ರೋಟೇಷನ್ ಬಂದರೆ ನಮಗೆ ಯಾವುದು ತೊಂದರೆ ಇರಲ್ಲ, ಸಮಸ್ಯೆ ಯಾವುದೂ ಇರಲ್ಲ. ಈಗ 14 ಕಡೆಗೂ ಈಗ ಮತ್ತೆ ಸಂಜೆ ಊಟದ್ದು ತಯಾರಿ ಮಾಡ್ಕೋತಾ ಇದ್ದಾರೆ. ಸಂಜೆ ಊಟ ಸಾಯಂಕಾಲ 5 ಗಂಟೆ ಮೇಲೆ ಹೋಗುತ್ತೆ ಮೇಡಮ್. ಅದು ಟೈಮ್ ಇದೆ, ಅದು ಮಾಡ್ತೀವಿ, ಪ್ರಿಪೇರ್ ಮಾಡ್ತಾರೆ. ನಮ್ಮ ಚೆಫ್ ಎಲ್ಲ ಇದ್ದಾರೆ, ಅವರೆಲ್ಲ ಮಾಡ್ತಾರೆ. ಅದೇ ಬಿಸಿ ಕಲಿಸ್ಬೇಕಂತ 5 ಗಂಟೆ ಮೇಲೇ ಕಲಿಸ್ತೀವಿ. ನಿಮ್ಗೆ ಏನಾದರೂ ಮಾಹಿತಿ ಬಂದಿದೆ ಅಥವಾ ಸಿಲಿಂಡರನ್ನು ಹೀಗೆ ಬಳಕೆ ಮಾಡಬೇಕು ಆ ಥರ ಏನಾದರೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀರಾ, ಹೇಗೆ? ಹಂಗೇನೋ ಆಗಲ್ಲ ಮೇಡಮ್. ಇದು ಗ್ಯಾಸ್ ಸಿಲಿಂಡರ್ ನೋಡ್ತಾ ಇದ್ದೀವಿ, ಮಾಡೋಕ್ಕಾಗಲ್ಲ. ನಾವು ಏನು ಉಳಿತಾಯ ಮಾಡಿ ಏನು ಮಾಡೋಕ್ಕಾಗಲ್ಲ. ಎಲ್ಲ ಪ್ರತಿಯೊಂದು ಇಲ್ಲಿ ಗ್ಯಾಸಲ್ಲೇ ನಡೀತಾ ಇರೋದು. ಅದರಿಂದ ನಮಗೆ ಗ್ಯಾಸ್ ಬೇಕಾಗತ್ತೆ ಮೇಡಮ್. ಇಲ್ಲಾಂದರೆ ಯಾವುದು ಬೇರೆ ಕರೆಂಟ್ ಎಲೆಕ್ಟ್ರಿಕ್ದು ಯಾವುದು ಯೂಸ್ ಮಾಡ್ತಾ ಇಲ್ಲ ನಾವು. ಗ್ಯಾಸ್ ಸಿಲಿಂಡ್ರ್ ಬೇಕು. ಸೊ ನೋಡಿದ್ರಲ್ಲ, ಒಟ್ಟಾರೆಯಾಗಿ ಗ್ಯಾಸ್ ಇಲ್ಲದೆ, ಸಿಲಿಂಡರ್ ಇಲ್ಲದೆ ಯಾವುದೇ ರೀತಿಯಾದಂಥ ಅಡುಗೆನ ಮಾಡೋಕ್ಕೆ ಅಸಾಧ್ಯವಾಗಿರುವಂಥದ್ದು. ಯಾಕಂತಂದರೆ ಸಾಕಷ್ಟು ಜನರು ಇಂದಿರಾ ಕ್ಯಾಂಟೀನ್ ಮೇಲೆ ತುಂಬ ಅವಲಂಬನೆ ಆಗಿದ್ರು. ಅಂತಹವರಿಗೆ ಜನರಿಗೆ ಒಂದು ಹೊಟ್ಟೆಗೆ ಏನು ದಿನನಿತ್ಯ ಯಾವ ರೀತಿಯಾಗಿ ಅನ್ನವನ್ನು ಕೊಡ್ತಾ ಇದ್ರು ಅದೇ ರೀತಿಯಾಗಿ ತಯಾರಿ ಮಾಡಿರುವಂಥದ್ದು. ಆದರೆ ಇನ್ಸ್ಟ್ರಕ್ಷನಲ್ಲಿ ಯಾವ ರೀತಿಯಾಗಿತ್ತು ಯಾವುದೂ ಬದಲಾವಣೆ ಆಗಿಲ್ಲ.
ಇಲ್ಲ. ಅನ್ನ ಸಾರು ಮುದ್ದೆ ಹೇಗೆ ನಾವು ಪ್ರತಿದಿನ ಕೊಡ್ತಾ ಇದ್ವಿ ಮಧ್ಯಾಹ್ನದ ಊಟಕ್ಕೆ, ಅದೇ ರೀತಿಯಾಗಿ ಕೊಡ್ತಾರೆ ಅಂಥದ್ದು. ಇನ್ನು ಸಂಜೆ ಹೋಗಬೇಕಾಗಿರುವಂಥ ಅಡುಗೆಗೂ ಸಹ ಈಗಾಗಲೇ ತಯಾರಿ ಕಾರ್ಯವನ್ನು ಶುರು ಮಾಡಿದ್ದಾರೆ. ಯಾಕಂತಂದ್ರೆ ಇನ್ನೂ ಸಾಕಷ್ಟು ಟೈಮ್ ಇರೋದ್ರಿಂದಾಗಿ ಒಟ್ಟಾರೆಯಾಗಿ ಸದ್ಯಕ್ಕೆ 2 ರಿಂದ 3 ದಿನಗಳ ಕಾಲ ಈ ಕೊಟ್ಟಿರುವಂಥ 14 ಸಿಲಿಂಡರ್ಗಳಾಗುವಂಥ ಸಾಧ್ಯತೆ ಇದೆ. ಅಕಸ್ಮಾತ್ ಏನಾದರೂ ಕಡಿಮೆ ಆದರೂ ಸಹ ಪೂರೈಕೆ ಮಾಡ್ತೀವಿ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ರು. ಸೊ ಒಟ್ಟಾರೆಯಾಗಿ ಈ ಸಿಲಿಂಡರ್ ಅಭಾವದಿಂದ ಸಾಕಷ್ಟು ಜನರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಇದು ಕ್ಲಿಯರ್ ಆಗುತ್ತಾ ಇಲ್ವಾ? ಸದ್ಯಕ್ಕೆ ಇಂದಿರಾ ಕ್ಯಾಂಟೀನ್ಗೆ ಏನು ಸಿಲಿಂಡರ್ನ ನೀಡಿದ್ದಾರೆ ಅದೇ ರೀತಿಯಾಗಿ ಬೇರೆ ಬೇರೆ ಹೋಟೆಲ್ಗಳಿಗೂ ಸಿಗಬಹುದಾ ಅನ್ನುವಂಥ ಪ್ರಶ್ನೆ ಖಂಡಿತವಾಗ್ಲೂ ಎಲ್ಲರಲ್ಲೂ ಇರುವಂತಹದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಯಶ್ವೇಗ ನ್ಯೂಸ್, ಬೆಂಗಳೂರು.